ಡಯಾಲಿಸಿಸ್ ಯಾವಾಗ ಬೇಕು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್. ಸೊ ನನ್ನ ಪ್ರಕಾರ ನಾನು ಸಾವಿರಾರು ಪೇಷಂಟ್ಸ್ನ ವರ್ಷಾನುಗಟ್ಟಲೆ ನೋಡಿದ್ದೀನಿ. ಅದ್ರ ಪ್ರಕಾರ ನಾನೇನು ಹೇಳೋದಂದರೆ, ಮೊದಲನೇದಾಗಿ 100% ಯೂರಿನ್ ಬ್ಲಾಕ್ ಆಗಿರಬೇಕು. ಎರಡನೇದಾಗಿ ಪೇಷಂಟ್ನ ಹಿಮೋಗ್ಲೋಬಿನ್ ಲೆವೆಲ್ 7ಕ್ಕಿಂತ ಕಡಿಮೆ ಇದ್ದರೆ. ಮೂರನೇದಾಗಿ ಪೇಷಂಟ್ಸ್ಗೆ ಅತೀ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ. ಇಲ್ಲ ಅಂದರೆ ಕ್ರಿಯೇಟಿನ್ 20ಕ್ಕೆ ಮೇಲೆ ಇದ್ರೂ ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ನಾನು ಎಲ್ಲ ಥರ ಪೇಷಂಟ್ಸ್ ನೋಡಿದ್ದೀನಿ, ಎಲ್ಲನೂ ಡಾಕ್ಯುಮೆಂಟ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟ ಏನು ನಾನು ಮಾಡಿದ್ದೀನಿ ಅದರ ಆಧಾರದಲ್ಲೇ ನಾನು ನಿಮಗೆ ಹೇಳ್ತಿರೋದು. ಸೊ ದ್ಯಾಟ್ ಬರೀ ನನ್ನ ಒಂದು ಆಹಾರ ಪದ್ಧತಿನ ನೀವು ಫಾಲೋ ಮಾಡಿದ್ರೆ ಸಾಕು, ಎಷ್ಟೋ ನಿಮಗೆ ಗುಣ ಕಾಣ್ತೈತೆ. ಆಮೇಲೆ ನೀವು ಟ್ರೀಟ್ಮೆಂಟ್ ತೊಗೊಳ್ಬೋದು. ನನ್ನ ಟ್ರೀಟ್ಮೆಂಟ್ ತಗೊಂಡ ಒಂದು 5 ದಿನಕ್ಕೇನೆ ಊತ ಎಲ್ಲ ಹೊರಟೋಗುತ್ತೆ. ಆಮೇಲೆ ಒಂದು 10 ದಿನದೊಳಗಡೆ ಯಾವ ರೀತಿ ಬಾಡಿ ಚೇಂಜಸ್ ಆಗುತ್ತೆ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಸೊ ಆದ್ದರಿಂದ ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ರಿ. ಫಸ್ಟು ನಿಮ್ಮ ರುಚಿನ ಕಂಟ್ರೋಲ್ ಮಾಡಬೇಕು. ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಬೇಕು. ಥ್ಯಾಂಕ್ ಯು.